Littering in public places is injurious to the environment. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹಾಲಿಡೇ ಮೇನಿಯಾ. ಸೊ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇರೋದು ನಾಗ್ಪುರಿಂದ. ನಿಮಗೆ ಗೊತ್ತಿರೋ ಹಾಗೆ ಎಸ್ಟರ್ಡೇ ನೈಟ್ ವಿ ಚೆಕ್ ಇನ್ ಟು ಲಿ ಮೆರಿಡಿಯನ್ ನಾಗ್ಪುರ್. Hey guys, good morning from Nagpur. So this is day 2 of our winter expedition 2025-26. So ivattu Nagpur inda namma prayana towards Prayagraj. So ಮನೆಯ ಎದ್ದು ಫ್ರೆಶ್ ಅಪ್ ಆಗಿ ಮತ್ತೆ ವಾಪಸ್ ಮಲಗಿದಾಳೆ. ಇವರು ಫ್ರೆಶ್ ಅಪ್ ಆಗೋದಕ್ಕೆ ಹೋಗಿದ್ದಾರೆ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇಲ್ಲಿಂದ ಚೆಕ್ಔಟ್ ಆಗ್ತೀವಿ. ಈ ಹ್ಯಾಂಗಿಂಗ್ ಲೈಟ್ ನೋಡಿ ಸಖತ್ತಾಗಿದೆ. So we started our day with a very yummy breakfast. Lee Meridian buffet spread sakatagiತ್ತು. ಎಂಜಾಯ್ ಮಾಡಿಕೊಂಡು ನಮ್ಮ ಬ್ರೇಕ್ಫಾಸ್ಟ್ನ ಮುಗಿಸಿದ್ವಿ. Sometime later. راك سد البطريق ولا سبت في مان يا اخي دوس عندي خوش فصله يا اخي تفوز والله خوش رقصه يا اخي دوس عندي خوش فصله يا اخي تفوز والله خوش رقصه راك سد البطريق ولا سبت في مان يا اخي دوس عندي خوش فصله يا اخي تفوز والله خوش رقصه يا اخي دوس عندي خوش فصله. Okay, time to say bye to this lovely room. So check out ಆಗ್ತಾ ಇದ್ದೀವಿ. ಚೆಕ್ ಇನ್ ಆದಾಗ ನಮ್ಗೆ ಈ ರೀತಿಯಾದಂತಹ ನೋಟ್ ಸಿಕ್ತು. ಸೊ ನಾವೀಗ ಚೆಕ್ಔಟ್ ಆಗ್ತಾ ಇದ್ದೀವಿ. ಸೊ ಕ್ಯೂಟ್ ಮೆಸೇಜ್ ಟು ದ ಟೀಮ್. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದ ಡೇ. ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ವಿತ್ ಅ ಪಿಂಕ್ ಶ್ರಗ್. ಔಟ್ಫಿಟ್ ಚೆಕ್ ಫಾರ್ ದ ಡೇ. ಚೆಕ್ಔಟ್ ಆಗ್ತಾ ಇದ್ದೀವಿ. ಯು ಕ್ಯಾನ್ ಸಿ ದ ವೆಹಿಕಲ್ ಇಸ್ ನೌ ಲೋಡೆಡ್ ವಿತ್ ಆರ್ ಲಗೇಜ್ ನೆಕ್ಸ್ಟ್ ಟುವರ್ಡ್ಸ್ ಪ್ರಯಾಗ್ರಾಜ್. ಹೇ ಗುಡ್ ಮಾರ್ನಿಂಗ್. ಸೊ ಸ್ಟಾರ್ಟಿಂಗ್ ದ ಡೇ ಫಾರ್ ಟುಡೇ. ಇಲ್ಲಿಂದ ನಮ್ಮ ಜರ್ನಿ ಆಗಲೇ ಹೇಳ್ದಂಗೆ ಟುವರ್ಡ್ಸ್ ಪ್ರಯಾಗ್ರಾಜ್. ಸುಮಾರು 11 hours ತೋರಿಸ್ತಾ ಇದೆ ETA. ಲೆಟ್ ಅಸ್ ಸಿ ಎಷ್ಟು ಬೇಗ ನಾವು ಕವರ್ ಮಾಡೋಕ್ಕಾಗತ್ತೆ ಅಂತ. ಆ್ಯಂಡ್ ನೌ ದ ಟೈಮ್ ಇಸ್ ಅರೌಂಡ್ 9:15. ಆಲ್ ಸೆಟ್ ಫಾರ್ ದ ಡೇ? ಆಲ್ ಸೆಟ್. ಗುಡ್ ಸೂಪರ್ ಎಕ್ಸೈಟೆಡ್. ಟಿವಿ ನೋಡಿ ಯಾವಾಗ ಹೋಗ್ತೀವೋ ಅನ್ಸ್ಬಿಟ್ಟಿತ್ತು. ಟುಡೇ ಏ ಇದೇನಿದು ಗಾಡಿ ಉಲ್ಟಾ ಬರ್ತಾ ಇದೆಯಾ? ಓಕೆ, ಉಲ್ಟಾ ಬಂದಂಗೆ ಅನ್ಸ್ಲಿಲ್ಲ ಗಾಡಿ ನಿಮ್ಗೆ? ರೋಡಲ್ಲಿ ಕಾಮನ್ ಇದೆ ಈ ಊರಲ್ಲೆಲ್ಲ. ಹಂಗೆ ಯಾರೋ ಬರ್ತಾವ್ರೆ ಅನ್ಕೊಂಡೆ. ಹೌದು, ಈ ಕಡೆ ಎಲ್ಲಾನು ರಾಂಗ್ ಸೈಡ್ ಅಲ್ಲಿ ಬರೋದು ತುಂಬಾ ಜಾಸ್ತಿ. ಎದುರುಗಡೆ ಆಕ್ಸಿಡೆಂಟ್ ಆಗಿರೋ ಲಾರಿ ಇದೇನಪ್ಪ ಡೈರೆಕ್ಟ್ ಆಗಿ ನಮ್ಗೆ ಹೊಡೆಯಕ್ ಬರ್ತಾ ಇದೆ ಅನ್ನೋಂಗ್ ಕಾಣಿಸ್ತು. ಬಟ್ ಆಮೇಲೆ ಗೊತ್ತಾಯ್ತು ಹಿಂದ್ಗಡೆ ಯಾವ್ದೋ ಒಂದು ಲಾರಿ ಜೊತೆಲಿ ಕಟ್ಕೊಂಡು ಹೇಳ್ಕೊಂಡ್ ಬರ್ತಾ ಇದಾರೆ ಅಂತ. ಮಧ್ಯಪ್ರದೇಶ್, ಮಹಾರಾಷ್ಟ್ರ ಇಂದ ಮಧ್ಯಪ್ರದೇಶ್ ಎಂಟರ್ ಮಾಡಾಯ್ತು. ಅಂಡ್ ವಿ ಆರ್ ರೀಚಿಂಗ್ ದ ಸಿಯೋನಿ ಬಾರ್ಡರ್. ಸೊ ಪೆಂಚ್ ಫಾರೆಸ್ಟ್ ನ ನಾವು ಈಗ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಎಂಟರ್ ಆಗ್ತೀವಿ. ಇಟ್ಸ್ ಬೀನ್ ಆಲ್ಮೋಸ್ಟ್ 3 years ರೆಗ್ಯುಲರ್ ಆಗಿ ನಾವು ಪೆಂಚ್ ಫಾರೆಸ್ಟ್ ಮೇಲೆ ಹೋಗ್ತಾ ಇದೀವಿ ಅಲ್ವಾ. ಆಲ್ಮೋಸ್ಟ್ 3 years ಇಂದ ರೆಗ್ಯುಲರ್ ಎವ್ರಿ ಡಿಸೆಂಬರ್ ವಿ ಆರ್ ಗೋಯಿಂಗ್ ಥ್ರೂ ಪೆಂಚ್ ಫಾರೆಸ್ಟ್. ಸೊ ಈ ಸಲ ಏನ್ ಪೆಂಚಿಗೆ ಕರ್ಕೊಂಡು ಹೋಗ್ತೀರಾ ನಮ್ಮನ್ನ? ನೋಡೋಣ. ಓಕೆ, ಟೈಗರ್ ಅಂತ ನೋಡಿಲ್ಲ ಇಲ್ಲಿ ತನಕ. ನಾನು ಫಸ್ಟ್ ಒಂದು ಸಫಾರಿ ಹೋಗ್ಬಿಟ್ಟು ಬರ್ತೀನಿ, ಕಂಡ್ರೆ ನಿಮ್ಮನ್ನು ಕರ್ಕೊಂಡು ನೀವು ಬಂದಾಗೆಲ್ಲ ಕಾಣೋಣ. ಓ, ತಾವು ಹೋದಾಗೆಲ್ಲ ಕಾಣಿಸ್ಬಿಟ್ಟಿದೆ ನಮ್ಮನ್ ಬಿಟ್ಬಿಟ್ಟು. ಓಕೆ, ನೋಡಿದ್ದೀನಿ. ಅದು ನೀವೇನು ನೋಡಿಲ್ಲ, ಯಾರೋ ನೋಡಿರೋದ್ರದ್ದು ಫೋಟೋ ಅದಷ್ಟೇ. ನಾನು ವಿವೇಕ ಎಲ್ಲ ಹೋದಾಗ ನೋಡಿದ್ದೀನಿ. ಈ ಸಲ ಪೆಂಚ್ ಹೋಗೋಣ, ನೋಡೋಣ. ನಿಮ್ ಲಕ್ಕು, ನೀವು ಒಂದು ಸೆಪರೇಟ್ ಜೀಪಲ್ಲಿ ಹೋಗಿ, ನಾನು ಮನೆ ಸೆಪರೇಟ್ ಜೀಪಲ್ಲಿ ಹೋಗ್ತೀವಿ. ಯಾರಿಗೆ ಟೈಗರ್ ಕಾಣಿಸುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡೋಣ ಹೂ ಇಸ್ ಲಕ್ ಅಂಡ್ ಹೂ ಇಸ್ ಪನ್ನೌತಿ. ಸೊ ವಿ ಆರ್ ಡ್ರೈವಿಂಗ್ ಥ್ರೂ ಮಧ್ಯಪ್ರದೇಶ್. ಸಿಲಾರಿ ಗೇಟು ಹಾಗೇನೆ
ಮುಂದೆ ಕುರ್ಸಾಪುರ್ ಗೇಟು ಮತ್ತು ಈಗ ಚೋರ್ ಬಾವ್ಲಿ ಗೇಟ್ ಕ್ರಾಸ್ ಮಾಡ್ಕೊಂಡು ಬಂದ್ವಿ. ಸೊ ಇದೆಲ್ಲ ಸಫಾರಿ ಝೋನ್ ಏರಿಯಾ. ಸುತ್ತಲೂ ನಮಗೆ ಫಾರೆಸ್ಟ್ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಸೌತ್ ಇಂಡಿಯಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಕಾಣಿಸೋ ಥರ ನಮಗೆ ಇಲ್ಲಿ ಯಾವುದೇ ರೀತಿಯಾದಂಥ ವೈಲ್ಡ್ ಲೈಫ್ ಸ್ಟ್ರೀಟ್ ಮೇಲೆ ಕಾಣಿಸೋದಿಲ್ಲ. ಬಟ್ ಸಫಾರಿಗೆ ಹೋದಾಗ ದೇರ್ ಆರ್ ಚಾನ್ಸಸ್ ಆಫ್ ಸ್ಪಾಟಿಂಗ್ ಅ ಲೆಪರ್ಡ್ ಆರ್ ಅ ಟೈಗರ್ ಅಂತ ಹೇಳ್ತಾರೆ. ಸೊ ಸುಮಾರು ಸಲ ವಿ ಹ್ಯಾವ್ ಡನ್ ಅವರ್ ಸಫಾರಿ ಎಟ್ ಪೆಂಚ್, ಬಟ್ ಟಿಲ್ ಡೇಟ್ ವಿ ಆರ್ ನಾಟ್ ಏಬಲ್ ಟು ಫೈಂಡ್ ಅ ಲೆಪರ್ಡ್ ಆರ್ ಅ ಟೈಗರ್. ನಮ್ಮ ಸಾಹೇಬರು ಕೇಳಿದ್ರೆ ನಾನೇ ಇದೀನಲ್ಲ ಅಲ್ಲೇನಕ್ಕೆ ಹೋಗಿ ನೋಡ್ತೀಯಾ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ರೋಡ್ ಕಂಪ್ಲೀಟಾಗಿ ಬ್ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. 3 ಲೇನ್ನೂ ಬ್ಲಾಕ್ ಮಾಡಿದ್ದಾರೆ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಇಸ್ ಥ್ರೂ ಔಟ್ ಈ ರೋಡ್ಸ್ಗಳಲ್ಲಿ. ಲಾರಿ ಅಂತೂ ಹ್ಯಾಪಜಾರ್ಡ್ ಆಗಿ ಹೆಂಗೆ ಬೇಕು ಹಾಗೆ ರೋಡ್ ಪೂರ್ತಿ ಬ್ಲಾಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಕಡೆ 2 ವೀಲರ್ಸು 1 ಲೇನನ್ನು ಬ್ಲಾಕ್ ಮಾಡಿದ್ರೆ ಇನ್ನೊಂದು ಕಡೆ ಲಾರಿಗಳು ಬ್ಲಾಕ್ ಮಾಡುತ್ತೆ. ಈಗಂತೂ ನೀವು ನೋಡಿದ್ರಿ ಯಾವ ರೀತಿಯಾಗಿ 3 ಲೇನು ಬಸ್ಸು ಲಾರಿ ಬ್ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ರು ಅಂತ ಅಂದ್ಬಿಟ್ಟು. ಈ ಟೋಲ್ ಆದಮೇಲೆ ಬೇಕಾದಷ್ಟು ಸಫಾರಿ ಗೇಟ್ಗಳು ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇದು ಕವಾಸ. ಸೊ ನೀವಿಲ್ಲಿ ನೋಡ್ಬೋದು ಎರಡೂ ಕಡೆನೂ ಗ್ರೀನ್ ಫೆನ್ಸಿಂಗ್ ಆಗಿದೆ. ಸೊ ಈ ಫಾರೆಸ್ಟ್ ಏರಿಯಾನಲ್ಲಿ ವೈಲ್ಡ್ ಲೈಫ್ಗೆ ಹ್ಯೂಮನ್ ಇಂಟ್ರಾಕ್ಷನ್ಸ್ ಇಂದ ಏನೂ ತೊಂದರೆ ಆಗಬಾರ್ದು ಅಂತ ಅಂದ್ಬಿಟ್ಟು ನಾವು ಈ ಫೆನ್ಸಿಂಗ್ನ ನೋಡ್ತಾ ಇದ್ದೀವಿ. ಈಗ ಆಕ್ಸಿಡೆಂಟ್ ಆಗಿದೆ ನೋಡಿ, ಇಲ್ಲಿ ಗಾಡಿ ಫುಲ್ ಹೋದಂಗಿದೆ. ನಾವು ಮಧ್ಯಪ್ರದೇಶಲ್ಲಿ ನಮ್ಮ ಗಾಡಿಗೆ ರಿಫ್ಯೂಲ್ ಮಾಡಿಸ್ಕೊತಾ ಇದ್ದೀವಿ. ದ ಫಸ್ಟ್ ಟ್ಯಾಂಕ್ ಫಿಲ್ಲಿಂಗ್ ಆಫ್ ದ ಡೇ. ಯಾವಾಗಲೂ ಪೆಂಚಕ್ಕೆ ಬರೋವಾಗ ಅಥವಾ ನಾಗ್ಪುರಿಂದ ವಾಪಸ್ ಬರೋವಾಗ ಅಥವಾ ಟುವರ್ಡ್ಸ್ ವಾಪಸ್ ನಾಗ್ಪುರ್ ಹೋಗುವಾಗ ಈ ಜಾಗನ ಕವರ್ ಮಾಡಿದ್ದೀವಿ. ಬಟ್ ಈ ಸಲ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾವು ಮಧ್ಯಾಹ್ನ ಅಲ್ಲ 11 o'clock 11:30 ಅಷ್ಟೊತ್ತಿಗೆ ಈ ಜಾಗನ ಕವರ್ ಮಾಡ್ತಾ ಇರೋದು. ಒಂದು ಆಕ್ಸಿಡೆಂಟ್ ಆಗಿದೆ. ಸೊ ಬೆಳಗ್ಗೆಯಿಂದ ಇದು ನಾವು ನೋಡ್ತಾ ಇರೋದು 2ನೇದು 3ನೇದು ಆಕ್ಸಿಡೆಂಟು. ಸ್ಕೂಟ್ರ್ ಮೇಲೆ ಕಾರ್ ಹತ್ತಿಸ್ಬಿಟ್ಟಿದ್ದಾನೆ. ಹೈವೇ ಮೇಲೆ ಎಷ್ಟು ಕೇರ್ಫುಲ್ಲಾಗಿ ಡ್ರೈವ್ ಮಾಡಿದ್ರು ಕಮ್ಮಿ. ಇವರಿಬ್ರು ನೋಡಿ ಕಳ್ಳರು. ನನ್ಗೆ ಹೇಳ್ದಂಗೆ ಇವರಿಬ್ಬರೇ ಬಂದ್ಬಿಟ್ಟು ಇಲ್ಲಿ ಪಾನಿಪುರಿ ತಿಂತಾ ಇದ್ದಾರೆ. ನಾನು ಕಾಯ್ತಾ ಕೂತಿದ್ದೀನಿ ಎಲ್ಲೋದ್ರು ಅಂತ. ನೋಡಿದ್ರೆ ಇವರಿಬ್ರು ಇಲ್ಲಿ ಪಾನಿಪುರಿ ತಿಂತ ನಿಂತಿದ್ದಾರೆ. नाइट टर्न फॉर पानी पूरी. इधर एक और मत देना भैया, जो छोड़ के आए हैं ये लोग, मत देना इन्हें. This also half. That I didn't ask you. You took it on your own. But no, stop. Yes, stop. Didn't agree. You agreed. I didn't agree on anything. You agreed. No proof. Show me proof. I don't like chips. Not like it. Full. Anna full chapati. ಅಷ್ಟೇನೆ ಇಲ್ಲಿ ಜಬಲ್ಪುರಲ್ಲಿ ಒಂದು ಶಾರ್ಟ್ ಬ್ರೇಕ್ನ ತೊಗೊಂಡ್ವಿ. ಅಪ್ಪ ಮಗಳಿಬ್ರು ಜಗಳ ಆಡ್ಕೊಂಡು ಮೀಲ್ಸ್ ತೊಗೊಂಡು ಇಬ್ರು ಫೈನಲ್ ಆಗಿ ಮುಗಿಸಿದ್ರು. ದಟ್ ವಾಸ್ ಓನ್ಲಿ ಆಫ್ಟರ್ ಐ ಹೆಲ್ಪ್ ದೆಮ್ ಫಿನಿಶ್ ಇಟ್. ಶಿ ಹ್ಯಾಸ್ ಸಮಥಿಂಗ್ ಟು ಟೆಲ್. She took half a chapati which was left, and she took not even less than 1/3 of the puri, so it was of no help. It was a help. Small help is also help. So now back to the car again. ಜಬಲ್ಪುರ್ ಹತ್ರ ಆರ್ಬಿಟ್ 20 ಅನ್ನೋಂತಹ ಈ ಒಂದು ಜಾಗದಲ್ಲಿ ಒಂದು ಬ್ರೇಕ್ನ ತೊಗೊಂಡ್ವಿ.
ಇಷ್ಟು ದೊಡ್ಡ ಬೆಟ್ಟನ ನೋಡಿ ವಿ ಫೆಲ್ಟ್ ವಿ ಹ್ಯಾವ್ ಟು ಟೇಕ್ ಅ ಸ್ಟಾಪ್ ಆ್ಯಂಡ್ ಮೇಕ್ ಸಮ್ ಬ್ಯೂಟಿಫುಲ್ ಫೋಟೋಗ್ರಫಿ ಅಂತ. ಸೊ ಇಟ್ ವಾಸ್ ದ ರೈಟ್ ಟೈಮ್ ಟು ಸ್ಟಾಪ್ ಆ್ಯಂಡ್ ಮೇಕ್ ಸಮ್ ಬ್ಯೂಟಿಫುಲ್ ವಿಡಿಯೋಸ್ ಔಟ್ ಅಟ್ ದಿಸ್ ವಂಡರ್ಫುಲ್ ಲವ್ಲಿ ಮೌಂಟನ್. ಸೊ ಈ ಒಂದು ಸುಂದರವಾದ ಜಾಗದಲ್ಲಿ ನಮ್ಮ ಗಾಡಿನ ನಿಲ್ಲಿಸಿದ್ದೀವಿ. ಹೆಂಗೆ ಅನಿಸ್ತಾ ಇದೆ ಜಾಗ? ಇದೊಂದು ಚೇರ್ ಟೇಬಲ್ ಹಾಕ್ಕೊಂಡು ಬರೀ ಇದನ್ನು ನೋಡ್ಕೊಂಡು ಹಿಂಗೆ ಕೂತ್ಬಿಡೋಣ. ಒಳ್ಳೆ ಬಿಸಿಲು, ತಂಪಾಗಿರೋ ಗಾಡಿ ಹೊಡಿತಾ ಇದೆ, ಚಳಿ ಸೆಕೆ ಎರಡು ಒಟ್ಟಿಗೆ ಆಗ್ತಾ ಇದೆ. ಸಖತ್ತಾಗಿದೆ ಈ ವೆದರ್ ಕೂಡ. ಇಲ್ಲೇ ಇದ್ಬಿಡೋಣ ಅನ್ಸುತ್ತೆ. ನೆಮ್ಮದಿಯಾಗಿ ಪಕ್ಷಿಗಳು ಬೇರೆ ಕೂಗ್ತಾ ಇದೆ. ಈ ಕಡೆ ಮಾವಿನಕಾಯಿನ ಮರ ಇದೆ, ಮಾರ್ಚಲ್ಲಿ ಹಣ್ಣುಗಳು ಬಿಡಬೇಕು, ನೆರಳಿದೆ, ಮನೆಗಳು ಅಥವಾ ಜನರು ಯಾರೂ ಇಲ್ಲ, ನೆಮ್ಮದಿಯಾಗಿರೋ ಜಾಗ. ಸೊ ಈಗಷ್ಟೇ ಒಂದು ಸಖತ್ತಾಗಿರುವಂತಹ ರೀಲ್ನ ಶೂಟ್ ಮಾಡಿದ್ದೀವಿ. ನಮ್ಮ ಚಾನಲಲ್ಲಿ ಬಂದಿರುತ್ತೆ ಇಷ್ಟೊತ್ತಾಗಲೇ. ಡೂ ಚೆಕ್ ಇಟ್ ಔಟ್ ಆ್ಯಂಡ್ ಲೆಟ್ ಅಸ್ ನೋ ವಾಟ್ ಡೂ ಯು ಫೀಲ್ ಇನ್ ದ ಕಾಮೆಂಟ್ಸ್. ಸಖತ್ ಫನ್ನಿ ಆಗಿದೆ ಆ್ಯಂಡ್ ಇಟ್ಸ್ ಟ್ರೆಂಡಿಂಗ್ ಟು. ಈಗ ಅದೇ ಸೊ ಈಗ ಅದಾನ್ ಪ್ರದಾನ ಆಗಿದೆ ಪ್ಲೇಸ್ದು. ಮಾನ್ಯನ ಜಾಗಕ್ಕೆ ನಾನು ಬಂದಿದ್ದೀನಿ, ಮಾನ್ಯ ನನ್ನ ಜಾಗದಲ್ಲಿ ಹೋಗಿ ಕೂತಿದ್ದಾಳೆ. ನಾವು ಶಿ ಇಸ್ ದ ಕೋ ಪೈಲಟ್ ಅಥವಾ ಶಿ ಇಸ್ ದ ಪ್ಯಾಸೆಂಜರ್ ಪ್ರಿನ್ಸೆಸ್ ಅಂತ ಅನ್ಕೊಂಬೇಡಿ. ಆಗ್ಲಿಂದ ಅವ್ರ ಅಪ್ಪ ಅವಳ ಕೈಲಿ ಸರಿ ಕೆಲಸ ಮಾಡಿಸ್ತಾ ಇದ್ದಾರೆ. ಏನೇನು ಕೆಲಸ ಮಾನ್ಯ? ಮಧ್ಯಪ್ರದೇಶಲ್ಲಂತೂ ಕಾಟನ್, ಮಿಲೆಟ್ಸ್ ಹಾಗೆಯೇ ಮಸ್ಟರ್ಡ್ನ ನಾವು ಹೆಚ್ಚಾಗಿ ಬೆಳೆಯೋದನ್ನು ನೋಡ್ತೀವಿ. ಸೊ ಇಲ್ಲಿ ಮತ್ತೆ ನಮಗೊಂದು ಫ್ಲೋರಸೆಂಟ್ ಯೆಲ್ಲೋ ಫಾರ್ಮ್ ಫೀಲ್ಡ್ ಕಾಣಿಸಿದ ಮೇಲೆ ಬಿಡೋದುಂಟೆ ಫೋಟೋ ಸೆಷನ್. ಸೊ ಫೈನಲಿ ನಮ್ಮ DDLJ ಮೂಮೆಂಟ್ ವಿತ್ ಮಾನ್ಯ. ಯಾಕೆಂದರೆ ಹಿಂದೆ ನೀವು ನೋಡ್ತಾ ಇರೋದೇ ಸರ್ಸೋಂಕ ಕೇತ್. ಎಷ್ಟು ವರ್ಷಗಳಿಂದ ಇಲ್ಲಿ ಬಂದು ಫೋಟೋ ತೆಗೆಸ್ಕೊಬೇಕು ಅನ್ಕೊಂತಿದ್ದೆ, ಬಟ್ ನಿಲ್ಲಿಸ್ತಾಕಾಗ್ತಾ ಇರಲಿಲ್ಲ. ಫೈನಲಿ ವಿ ಡಿಡ್ ಇಟ್. ಹಿಂದೆ ಎಷ್ಟು ಫಾಗ್ ಕಟ್ಟಿದೆ ಅಂತ ನೀವು ನೋಡ್ತಾ ಇದ್ದೀರಾ ತೋಟಗಳೆಲ್ಲ ಆಗ್ಲೇನೆ. ಆ್ಯಂಡ್ ಹಾಗೆ ನೀವು ಹೈವೇ ಕಡೆ ನೋಡಿದ್ರೆ ಆಗಲೇ ಕಂಪ್ಲೀಟ್ ಫಾಗ್. ಆ್ಯಂಡ್ ದಿಸ್ ಎಕ್ಸ್ಪೀರಿಯನ್ಸ್ ಎಸ್ಪೆಷಲಿ ಇನ್ ಡಿಸೆಂಬರ್, seriously we are enjoying this drive. This winter drive has been wonderful. ಇಲ್ಲಿ ನೋಡಿ ಒಂದು ಥಿಕ್ ಲೇಯರ್ ಆಫ್ ಫಾಗ್ ಯಾವ ರೀತಿಯಾಗಿ ಕೂತಿದೆ ಅಂತ ಅಂದ್ಬಿಟ್ಟು. ಈಗ ನಾವು ರೇವಾ ಸಿಟಿ ಒಳಗಡೆ ಬಂದಿದ್ದೀವಿ. ಎಷ್ಟು ಟ್ರಾಫಿಕ್ ಇದೆ ನೋಡಿ ಈ ಊರಲ್ಲಂತೂ. ಮೈ ಗಾಡ್, ಎಲ್ಲಿ ನೋಡಿದ್ರು ಜನ 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 ತುಂಬೋಗೋರೆ. ಮಾರ್ಕೆಟ್ ಏರಿಯಾಲಂತೂ ಸಿಕ್ಕಾಪಟ್ಟೆ ಜನ ಇದ್ರು. ಫುಲ್ ಪೇಷನ್ಸಲ್ಲಿ ಕಾಯ್ತಾ ಇದ್ದಾರೆ ಟ್ರಾಫಿಕ್ ಜಾಮಲ್ಲಿ ಗಾಡಿ ಓಡಿಸ್ಕೊಂಡು. ಬೆಂಗಳೂರಲ್ಲಿ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಹಾಗೆ ಹೆಸರ್ಗೆ ರೇಸ್ ಆಗಿಬಿಟ್ಟಿರೋದು. ಸೊ ಈಗ ನಾವು ಮಧ್ಯಪ್ರದೇಶಿಂದ ಗೆಟಿಂಗ್ ಇನ್ ಟು ಉತ್ತರ ಪ್ರದೇಶ್. ಸೊ ಫೈನಲಿ ಪ್ರಯಾಗ್ರಾಜ್. ವೆಲ್ಕಮ್ ಟು ಪ್ರಯಾಗ್ರಾಜ್ ಸ್ಮಾರ್ಟ್ ಸಿಟಿ. ಹೆಡಿಂಗ್ ಟುವರ್ಡ್ಸ್ ಸಂಗಮ. ವಾವ್, ಅಲ್ಲಿ ಎದುರುಗಡೆ ಬ್ರಿಡ್ಜ್ ಕಾಣಿಸ್ತಾ ಇದೆ. ದಟ್ ಇಸ್ ಅ ನ್ಯೂ ಬ್ರಿಡ್ಜ್ ಕನ್ಸ್ಟ್ರಕ್ಟೆಡ್ ಅಂತ ಕೇಳಿದೆ ಪ್ರಯಾಗ್ರಾಜ್ದು. ಹೋಪ್ಫುಲಿ ವಿ ಆರ್ ಗೋಯಿಂಗ್ ಟು ಪಾಸ್ ಥ್ರೂ ದಟ್. ನಾನು ಅದಕ್ಕೆ ಹೋಗಬೇಕು ಅಂತ ಕೇಳ್ತಾ ಇದ್ದೀನಿ.